24. Aunt Sushila was generous lady. How do you justify the statement? ಆಕೆ ತುಂಬಾ ಕರುಣಾಮಯಿ ಲೇಡಿ ಹೇಗೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಆಂಟ್ ಸುಶೀಲಾ ಹ್ಯಾಡ್ ಸಪೋರ್ಟೆಡ್ ಅನಂತ್ಸ್ ಫ್ಯಾಮಿಲಿ, ಅಥವಾ ಆಂಟ್ ಸುಶೀಲಾ ಅನಂತನ ಫ್ಯಾಮಿಲಿಯನ್ನ ಕುಟುಂಬವನ್ನ ಸಪೋರ್ಟ್ ಮಾಡಿದಳು ಹೇಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಸೊ ಎರಡಕ್ಕೂ ಒಂದೇ ಆನ್ಸರ್ ಇಲ್ಲಿ ನೋಡೋಣವಾ. Whenever Smita's family came to Bombay for Anand's treatment, they stayed in Aunt Sushila's house. ಯಾವಾಗ ಸ್ಮಿತಾಳ ಫ್ಯಾಮಿಲಿ ಬಾಂಬೆಗೆ ಬಂದಾಗಲೂ, ಯಾಕೆ ಅಂತಂದ್ರೆ ಅನಂತನ ಚಿಕಿತ್ಸೆಗೋಸ್ಕರ ಬಾಂಬೆಗೆ ಬಂದಾಗಲೂ ದೇ ಸ್ಟೇಡ್ ಇನ್ ಆಂಟ್ ಸುಶೀಲಾಸ್ ಹೌಸ್. ಆಂಟ್ ಸುಶೀಲಾಳ ಮನೆಯಲ್ಲೇ ಇರ್ತಾರೆ. ಹರ್ ಅಪಾರ್ಟ್ಮೆಂಟ್ ವಾಸ್ ಸ್ಮಾಲ್ ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್. ಸೊ ಆಕೆಯ ಅಪಾರ್ಟ್ಮೆಂಟ್ ತುಂಬಾ ಚಿಕ್ಕದಾಗಿದ್ರು ಕೂಡ ಯಾವಾಗಲೂ ಆಕೆ ತನ್ನ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ಲು. ಬೈ ದಿಸ್ ವಿ ಕ್ಯಾನ್ ಸೇ ದಟ್ ಆಂಟ್ ಸುಶೀಲಾ ವಾಸ್ ಅ ಜನರಸ್ ಲೇಡಿ. ಸೊ ಇದರಿಂದ ನಾವೇನ್ ಹೇಳ್ಬೋದು, ಆಂಟ್ ಸುಶೀಲಾ ಒಬ್ಬ ಜನರಸ್ ಲೇಡಿ ಅಂತ ಹೇಳ್ಬೋದು. ಐ ರೀಡ್ ಇಟ್ ಒನ್ಸ್ ಅಗೇನ್. Whenever Smita's family came to Bombay for Anand's treatment, they stayed in Aunt Sushila's house. ಅವ್ರು ಯಾವಾಗ ಬಾಂಬೆಗೆ ಬಂದಾಗಲೂ ಆಂಟಿ ಸುಶೀಲಾ ಅವರ ಮನೆಯಲ್ಲೇ ಇರ್ತಾ ಇದ್ರು. ಹರ್ ಅಪಾರ್ಟ್ಮೆಂಟ್ ವಾಸ್ ಸ್ಮಾಲ್. ಆಕೆ ಅಪಾರ್ಟ್ಮೆಂಟ್ ತುಂಬಾ ಚಿಕ್ಕದಾಗಿತ್ತು, ಆದ್ರೂ ಕೂಡ ಅಲ್ಲಿ ಅವರಿಗೆ ಯಾವಾಗ್ಲೂ ಒಂದು ರೂಮ್ ಇದ್ದೇ ಇರ್ತಾ ಇತ್ತು. ದೇರ್ ವಾಸ್ ಆಲ್ವೇಸ್ ಅ ರೂಮ್ ಫಾರ್ ದೆಮ್. ಅಂದ್ರೆ ಆಕೆ ತುಂಬಾ ಮನೆ ಚಿಕ್ಕದಾಗಿದ್ರು ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ಲು. ಬೈ ದಿಸ್ ವಿ ಕ್ಯಾನ್ ಸೇ that Aunt Sushila was a generous lady. ಸೊ ಇದರಿಂದ ನಾವು ಆಂಟ್ ಸುಶೀಲಾ ಒಬ್ಬ ಜನರಸ್ ಲೇಡಿ ಅಂತ ಹೇಳ್ಬೋದು ಮಕ್ಕಳು.